ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಬೈಗೆ ಮೀನು ತಂದಿದ್ವಿ. ಅದಕ್ಕೆ ಮಸಾಲೆ ಎಲ್ಲ ಹುರಿತಾ ಇದ್ವಿ ಮೀನು ಸಾರಿಗೆ. ಸೊ ಈ ಬೈಗೆ ಮೀನು ಸಾರಿಗೆ ನಾವು ಸ್ವಲ್ಪ ಹುಳಿ ಜಾಸ್ತಿ ಮತ್ತು ಕಾಳುಮೆಣಸನ್ನು ಜಾಸ್ತಿ ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಮೀನು ಸಾರಿನ ಫುಲ್ಲು ರೆಸಿಪಿ ನಿಮ್ಗೇನಾದ್ರು ಬೇಕಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಮೀನು ಸಾರು ಮಾಡೋಕ್ಕಿಂತ 15-20 ನಿಮಿಷ ಮುಂಚೆನೇ ಮೀನಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆಸಿಟ್ರೆ ಮೀನಿನ ರುಚಿನೂ ತುಂಬಾ ಜಾಸ್ತಿ ಆಗುತ್ತೆ. ಉಪ್ಪೆಲ್ಲ ಮೀನಿಗೆ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಈ ಮೀನು ಸಾರು ಮಾಡೋದಕ್ಕೆ ನಾವು ಯಾವುದೇ ರೀತಿ ಒಗ್ಗರಣೆ ಹಾಕೋ ಅವಶ್ಯಕತೆ ಇರಲ್ಲ. ರುಬ್ಬಿರೋ ಮಸಾಲೆನ ಹಾಕಿ ಅದು ಚೆನ್ನಾಗಿ ಕುದ್ಮೇಲೆ ಮೀನು ಹಾಕಿ ಮತ್ತೊಂದು 5 ನಿಮಿಷ ಕುದಿಸಿದ್ರೆ ಸಾಕು. ಈ ಮೀನು ಸಾರು ರೆಡಿಯಾಗಿ ಹೋಗುತ್ತೆ. ಮೀನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆಯೂ ಇರಲ್ಲ. ನಿಮಗೆ ಯಾರಿಗೆಲ್ಲ ಮೀನು ಸಾರು ಇಷ್ಟ ಆಗುತ್ತೆ ಸೊ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ಆದಮೇಲೆ ಸಂಜೆ ಗೀ ರೋಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಗೀ ರೋಸ್ಟ್ಗೆ ಮ್ಯಾರಿನೇಟ್ ಮಾಡೋದಕ್ಕೆ ಚಿಕನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಈ ಗೀ ರೋಸ್ಟ್ ಮಾಡೋದಕ್ಕೆ ಮ್ಯಾರಿನೇಷನ್ಗೆ ನಾವು 2 ಚಮಚ ಖಾರದ ಪುಡಿ ಮತ್ತು 1 ಚಮಚ ಆಗೋಷ್ಟು ಗರಂ ಮಸಾಲೆ, 1 ಚಮಚ ಧನಿಯಾ ಪುಡಿ ಮತ್ತು 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಬಿಟ್ಟು ಅದಾದಮೇಲೆ ಒಂದು 3-4 ಚಮಚ ಆಗೋಷ್ಟು ಗಟ್ಟಿ ಮೊಸರನ್ನ ಹಾಕ್ಕೋಬೇಕು. ಮೊಸರಲ್ಲಿ ಸ್ವಲ್ಪ ನೀರಿನ ಅಂಶ ಇಲ್ಲದೇ ಇರೋ ಹಾಗೆ ನೋಡ್ಕೊಳ್ಳಿ. ಮೊಸರು ಆಮೇಲೆ ಇದಕ್ಕೆ 1 ಚಮಚ ಅರಿಶಿನ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಇದಾದಮೇಲೆ ಸಣ್ಣಗೆ ಹೆಚ್ಚಿರೋ ಕರಿಬೇವು ಮತ್ತು ಕಸೂರಿ ಮೇಥಿನ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಾದಮೇಲೆ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ತನಕ ಹಾಗೆ ಮ್ಯಾರಿನೇಟ್ ಮಾಡಬೇಕು. ಆವಾಗಲೇ ಇದ್ರ ರುಚಿ ತುಂಬಾ ಚೆನ್ನಾಗಿ ಬರೋದು. ನೀಟಾಗಿ ಕಲಸಿ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ, ಇದನ್ನ ಸಂಜೆಗೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಇದಾಗ್ತಿದ್ದಂಗೆ ಸಂಜೆ ಒಂದು ಪುದೀನ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಸಹ ರೆಡಿ ಮಾಡಿಕೊಂಡೆ. ಈ ಪುದೀನ ಕಬಾಬ್ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಫುಲ್ ಡೀಟೇಲ್ ವಿಡಿಯೋ ನಿಮ್ಗೆ ಹಾಕಿ ತೋರಿಸ್ತೀನಿ. ಈಗಲೇ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸಂಜೆ ಮಾಡುವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿಟ್ಟಿರುತ್ತೆ. ಸೊ ಅದಕ್ಕೆ ನಾನು ಎಲ್ಲದನ್ನು ಮಧ್ಯಾಹ್ನನೇ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ, ತುಂಬಾ ರುಚಿಯಾಗೂ ಬರುತ್ತೆ. ನಾವು ಅಂಗಡಿಯಿಂದ ಹೊರಗಡೆ ಯಾವುದೇ ರೀತಿ ಪೌಡರ್ನ ಸಹ ತಂದು ಹಾಕೋ ಅವಶ್ಯಕತೆ ಇರಲ್ಲ. ಮನೆಯಲ್ಲಿರೋ ವಸ್ತುನ ಬಳಸ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ಸಂಜೆ ಆಗ್ತಿದ್ದಂಗೆ ಅಮ್ಮ ಸಂತೆಗೆ ಹೋಗ್ಬಿಟ್ಟು ಸೊಪ್ಪು ತರಕಾರಿ ಎಲ್ಲನೂ ತೊಗೊಂಡ್ಬಂದರು. ಅಂಗಡಿಯಿಂದ ತರೋದಕ್ಕಿಂತ ಸಂತೆಗೆ ಹೋಗಿ ತಂದರೆ ಸ್ವಲ್ಪ ರೇಟ್ ಕೂಡ ಕಮ್ಮಿ ಆಗಿರುತ್ತೆ ಮತ್ತು ತುಂಬಾ ಫ್ರೆಶ್ ಆಗಿ ಕೂಡ ಸಿಗುತ್ತೆ ಅಂತ ಹೇಳಿಬಿಟ್ಟು ಯಾವಾಗಲೂ ಸಂತೆಯಿಂದನೇ ತರ್ತಾರೆ. ಸಂಜೆ ಗೀ ರೋಸ್ಟ್ಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಈಗ ನಾವು ಜಾಸ್ತಿ ಏನು ಮಸಾಲೆ ಹಾಕೋ ಅವಶ್ಯಕತೆ ಇರಲ್ಲ, ಯಾಕಂತ ಹೇಳಿದ್ರೆ ಫಸ್ಟೇ ನಾವು ಮ್ಯಾರಿನೇಟ್ ಮಾಡಿ ಅದಕ್ಕೆ ಎಲ್ಲ ಮಸಾಲೆ ಹಾಕಿರೋದ್ರಿಂದ. ಈಗ ಜಸ್ಟ್ ನಾವು ತುಪ್ಪ ಹಾಕಿಬಿಟ್ಟು ಅದಕ್ಕೆ 2 ಗೋಡಂಬಿ, ಈರುಳ್ಳಿ ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇಲ್ಲಿ ಇನ್ನೊಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ನಾವು ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮ್ಯಾರಿನೇಷನ್ಗೆ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದೆಲ್ಲ ಆಮೇಲೆ ರುಬ್ಬಿರೋ ಟೊಮೆಟೊ ಪೇಸ್ಟು ಮತ್ತು ಟೊಮೆಟೊನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಆಲ್ಮೋಸ್ಟ್ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ನು, ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮುಚ್ಚಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನೀರು ಏನು ಹಾಕೋ ಅವಶ್ಯಕತೆ ಇರಲ್ಲ. ಇವಾಗ ಕರಿಬೇವು ಹಾಕಬೇಕು. ಈ ಟೈಮಲ್ಲಿ ನಿಮ್ಗೆ ಏನಾದರೂ ಉಪ್ಪು ಕಮ್ಮಿ ಅಂತ ಅನಿಸಿದ್ರೆ ಉಪ್ಪನ್ನು ಸಹ ಸೇರಿಸ್ಕೋಬೋದು. ಆಮೇಲೆ ಮೇಲಿಂದ 1 ಚಮಚ ತುಪ್ಪನ ಹಾಕಿಬಿಟ್ಟು ಮತ್ತೆ ಒಂದು 2 ನಿಮಿಷ ಮುಚ್ಚಿ ಬೇಯಿಸ್ತೀನಿ. ನೀವು ಈ ಹದದಲ್ಲಿ ಬೇಕಾದ್ರೂ ತಿನ್ಬೋದು, ಅಥವಾ ನಿಮಗೆ ಫುಲ್ ಡ್ರೈ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಓಪನ್ ಮಾಡಿ ಬೇಯಿಸ್ಬೇಕಾಗುತ್ತೆ. ಇದು ನನ್ನ ಇವತ್ತಿನ ಪುಟ್ಟ ಬ್ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.